Dear students, in the previous session, we have learned Carl Pearson's coefficient correlation various formulas, basic formulas, direct method, and shortcut methods. Now, in this session, we'll see some practical problems and solutions. Naveen Carl Pearson second method, scatter diagram already ಆಗಿದೆ. Second method Carl Pearson's coefficient of correlation. ಆ ಮೆಥಡ್ ನಲ್ಲಿ ಬರುವಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಇಲ್ಲಿ ನೋಡೋಣ. ಇದು ಯೂಶುವಲ್ ಆಗಿ 8 ಮಾರ್ಕ್ಸ್ ಗೆ ಬರುವಂತ ಕ್ವೆಶ್ಚನ್ಸ್. Problems and solutions. Calculate the product movement coefficient of correlation between the following marks out of 10 in statistics and mathematics of 5 students. ಇಲ್ಲಿ 5 ಸ್ಟೂಡೆಂಟ್ಸ್ದು ಟೋಟಲ್ ಆಗಿ 5 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಏನು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ 5 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವುದು ಸಬ್ಜೆಕ್ಟ್ ಎರಡಿದೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತೊಂದು ಮ್ಯಾಥಮೆಟಿಕ್ಸ್. ಸೊ ಇದನ್ನು ನಾವು 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ವೇರಿಯೇಬಲ್, ಮ್ಯಾಥಮೆಟಿಕ್ಸ್ ಅನ್ನೋದು ಮತ್ತೊಂದು ವೇರಿಯೇಬಲ್. ಹಾಗಾಗಿ ಫಸ್ಟ್ ವೇರಿಯೇಬಲ್ ಅನ್ನ ಎಕ್ಸ್ ಅಂತ ತಗೋತೀವಿ, ಸೆಕೆಂಡ್ ವೇರಿಯೇಬಲ್ ಅನ್ನ ವೈ ಅಂತ ತಗೋತೀವಿ. ಇದೆರಡರ ನಡುವೆ ಇರುವಂತ ಸಂಬಂಧವನ್ನು ನಾವು ನೋಡಬೇಕಾಗುತ್ತೆ. ಏನು ರಿಲೇಶನ್ಶಿಪ್ ಇದೆಯಾ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ ಅಂತ. ಇದು ಆಕ್ಚುಲಿ ಕ್ವಶನ್. ಸೊ ಸೊಲ್ಯೂಷನ್ ಈಗ ಇಲ್ಲಿ ನೋಡಿ, ಇದು ಡೈರೆಕ್ಟ್ ಮೆಥಡ್ ಅನ್ನ ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕೆ ಡೈರೆಕ್ಟ್ ಮೆಥಡ್ ಅಂದ್ರೆ, ಇಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಡಿಜಿಟ್ ನೋಡಿ, ಮಾರ್ಕ್ಸ್ 4, 7, 8, 3, 4 ಸಿಂಗಲ್ ಡಿಜಿಟ್ ಇದೆ. ಸಿಂಗಲ್ ಅಥವಾ ಡಬಲ್ ಡಿಜಿಟ್ ಇದ್ದಾಗ ಡೈರೆಕ್ಟ್ ಮೆಥಡ್ ಹೋಗಿ ಯೂಸ್ ಮಾಡ್ಬೋದು. ಅದೇ ನಿಮಗೆ 3 ಡಿಜಿಟ್ 4 ಡಿಜಿಟ್ ಎಲ್ಲ ಆದಾಗ ಡೈರೆಕ್ಟ್ ಮೆಥಡ್ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ತುಂಬ ಕ್ಯಾಲ್ಕುಲೇಷನ್ ನಂಬರ್ಸ್ ಜಾಸ್ತಿ ಬರುತ್ತೆ, ಲ್ಯಾಕ್ಸಲ್ಲಿ ಬರುತ್ತೆ. ಆವಾಗ ನೀವು ಶಾರ್ಟ್ಕಟ್ ಮೆಥಡ್ ಹೋಗಬೇಕು. ಈ ಸಿಂಗಲ್ ಡಿಜಿಟಲ್ ಇದ್ದಾಗ ಡೈರೆಕ್ಟ್ ಮೆಥಡೇ ಹೋಗ್ಲಿಕ್ಕೆ. Let x be the marks in statistics. I have already explained. First variable is taken as a x, second variable is taken as a y. So statistics it should be taken as a x and mathematics will be taken as a y. And first we should fill, this is the format, see, x, y, x square, y square, xy. This is the format. And first two column x and y we should write as it is, which are given in the problem. ನೋಡಿ, ಕ್ವಶನ್ ಅಲ್ಲಿ ಏನು ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಬರ್ಕೋಬೇಕು. ಫಸ್ಟ್ 2 ಕಾಲಮ್ ಅಲ್ಲಿ, ಎಕ್ಸ್ ಕಾಲಮ್ ಮತ್ತೆ ವೈ ಕಾಲಮ್ ಅಲ್ಲಿ. ಅದಾದ ನಂತರ ಈಗ ಫಾರ್ಮುಲಾ ನೋಡೋದಾದರೆ ಇಲ್ಲಿ ಫಾರ್ಮುಲಾ ಕೊಟ್ಟಿದೆ ನೋಡಿ, ರೈಟ್ ಸೈಡ್ ಫಾರ್ಮುಲಾ ಇದೆ. ದ ಡೈರೆಕ್ಟ್ ಮೆಥಡ್ ಇದು. ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಈಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ coefficient of correlation under Carl Pearson's method R equals small n. Why small n? Because it is a raw data, ungrouped data. ಇದು ಗ್ರೂಪ್ಡ್ ಅಲ್ಲ. ಎಫ್ ಕೊಟ್ಟಿದ್ರೆ ಮಾತ್ರ ಇದ್ರ ಜೊತೆ ಎಫ್ ಕೊಟ್ಟಾಗ ಮಾತ್ರ ಗ್ರೂಪ್ ಡೇಟಾ ಆಗುತ್ತೆ. ರಾ ಡೇಟಾ ಕೊಟ್ಟಾಗ ಸ್ಮಾಲ್ ಲೆಟರ್ ಎನ್ನೇ ತಗೋಬೇಕು. ಎನ್ ಇಂಟು ಸಮೇಷನ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಇಂಟು ಸಮೇಷನ್ ವೈ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ n into summation x square minus summation x whole square into n into summation y square minus summation y whole square. ಸೊ ಇಲ್ಲಿ ಈ ಫಾರ್ಮುಲಾ ನೋಡುವಾಗ ನಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ, ಒಂದು ಎಕ್ಸ್ ಬೇಕು, ವೈ ಬೇಕು, ಎಕ್ಸ್ ಸ್ಕ್ವಯರ್ ಬೇಕು, ವೈ ಸ್ಕ್ವಯರ್ ಬೇಕು, ಎಕ್ಸ್ ವೈ ಬೇಕು. ಸೊ ಅಷ್ಟು ಕಾಲಮ್ ಹಾಕ್ಕೊಂಡು ಈಗ ಎಕ್ಸ್ ವೈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಬರ್ಕೊಳ್ಳೋದು. ಎಕ್ಸ್ ಸ್ಕ್ವಯರ್ ಅಂದರೆ ಫಸ್ಟ್ ಎಕ್ಸ್ ಕಾಲಮ್ ಇದಲ್ಲ ಅದರ ಸ್ಕ್ವಯರ್ ನೋಡಿ, 4 ಸ್ಕ್ವಯರ್ ಎಷ್ಟು 16, 7 ಸ್ಕ್ವಯರ್ ಮೀನ್ಸ್ 49, 8 ಸ್ಕ್ವಯರ್ 64, 3 ಸ್ಕ್ವಯರ್ 9, 4 ಸ್ಕ್ವಯರ್ 16. ದೆನ್ ವೈ ಸ್ಕ್ವಯರ್, ವೈ ಕಾಲಮ್, ಸಿ ವೈ ಕಾಲಮ್ 5, ವಾಟ್ ಇಸ್ ದ ಸ್ಕ್ವಯರ್ ಆಫ್ 5? 25. ದೆನ್ 8 ಸ್ಕ್ವಯರ್ 64, 6 ಸ್ಕ್ವಯರ್ 36, 3 ಸ್ಕ್ವಯರ್ 9, 5 ಸ್ಕ್ವಯರ್ 25. ದೆನ್ ಎಕ್ಸ್ ಇಂಟು ವೈ, ಎಕ್ಸ್ ಇಂಟು ವೈ ಮೀನ್ಸ್ ಫಸ್ಟ್ 2 ಕಾಲಮ್ ನೋಡಿ, ಫಸ್ಟ್ 2 ಕಾಲಮ್ ಇದೆಲ್ಲ ಅದೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 4 5s are 20, 7 8s are 56, 8 6s are 48, 3 3s are like that. So then we should sum up all the columns. ಎಲ್ಲ ಕಾಲಮ್ ಟೋಟಲ್ ಮಾಡಬೇಕಾಗುತ್ತೆ. ಆಗ ಟೋಟಲ್ 26, 27, 154, 159, 153 ಅಂತ ಟೋಟಲ್ ಸಿಗುತ್ತೆ. ಇದನ್ನು ಈ ಫಾರ್ಮುಲಾ ಏನು ಕೊಟ್ಟಿದ್ದೀವಿ ಅದಕ್ಕೆ ಅಪ್ಲೈ ಮಾಡಿ. ನೋಡಿ, ಫಾರ್ಮುಲಾದಲ್ಲಿ ಎನ್ ಅಂತ ಹೇಳಿದಾಗ ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, ಎಷ್ಟು ಜನ ಸ್ಟೂಡೆಂಟ್ ಇಲ್ಲಿ ಕೊಟ್ಟಿರೋದು, ಬರೀ 5 ಸ್ಟೂಡೆಂಟ್ ನೋಡಿ. ಫಸ್ಟಿಗೆ ಎಕ್ಸ್ ಅಲ್ಲಿ, ಎಕ್ಸ್ ಮತ್ತು ವೈ ಎರಡು ತಗೊಂಡಾಗ ಅದೇ 5 ಅಷ್ಟೇ. 1 2 3 4 5 ಅಂದರೆ ಈ 4 7 8 3 4 ಅಂತಿದೆಯಲ್ಲ ಅದನ್ನ ನಂಬರ್ ಮಾಡೋದು, ಎಷ್ಟಿದೆ ಅಂತ ಕೌಂಟ್ ಮಾಡೋದು. ಅಂದರೆ ಟೋಟಲ್ ಅಲ್ಲ, ಎಷ್ಟು ನಂಬರ್ ಇದೆ ಅಂತ ಅಷ್ಟೇ. 1 2 3 4 5 ಸ್ಟೂಡೆಂಟ್ಸ್ ಕೊಟ್ಟಿರೋದು, ಹಾಗಾಗಿ ಅದು ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ 5 ಇಂಟು ನೋಡಿ ಅಲ್ಲಿ
total of xy column the total is to 153. 5 into 153 minus sigma x 26 into sigma y 27 divided by square root of again n into 5 into 154 x square minus sigma x 26 whole square into 5 into again y square and sigma y whole square. Then by simplifying that you will get 765 minus 702 divided by square root of 770 minus 676 into 795 minus 729. After simplifying that you will get answer of 0.7988. remember the answer should be within the -1 to +1. ಏನು ಇಲ್ಲಿ ಕೋರಿಲೇಷನ್ ಆನ್ಸರ್ ಇದೆಲ್ಲ -1 ಮತ್ತು +1 ಎರಡರ ನಡುವೆ ಇರಬೇಕಾಗುತ್ತೆ. -1ಗಿಂತ ಕೆಳಗಡೆ ಹೋಗಂಗಿಲ್ಲ, +1ಗಿಂತ ಜಾಸ್ತಿ ಮೇಲೆ ಹೋಗುವಾಗೆ ಇಲ್ಲ, ಅದೆರಡರ ನಡುವೆ ಇರುವಂತೆ. ಪ್ಲಸ್ ಅಲ್ಲಿ ಇದ್ರೆ ಪಾಸಿಟಿವ್ ಅಂತ ಕರಿತೀವಿ, ಮೈನಸ್ ಅಲ್ಲಿ ಇದ್ರೆ ನೆಗೆಟಿವ್ ಅಂತ ಕರಿತೀವಿ. ಇಲ್ಲಿ ಪ್ಲಸ್ ಅಲ್ಲಿ ಇದೆ ಮತ್ತೆ ಈ 7.79 ಇದೆ ಅಂದ್ರೆ ಹೈ, ಇದನ್ನು ನಾವು ಹೈ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ದೇರ್ ಇಸ್ ಎ ಹೈ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆಫ್ ಸ್ಟೂಡೆಂಟ್ಸ್. Will the second problem, second question. The following are the heights of 8 men and their wives. Find the coefficient of correlation between height of husband and height of wives. ಇಲ್ಲಿ 8 ಜನದ್ದು 8 ಜನ ಮೆನ್ ಮತ್ತೆ ಅವರ ವೈಫ್ದು ಹೈಟ್ ಅನ್ನು ಕೊಟ್ಟಿದ್ದಾರೆ. 8 ಜನ ಮೆನ್ ಇದ್ದಾರೆ, 8 ಜನ ವಿಮೆನ್ ಇದ್ದಾರೆ, ಅವ್ರ ವೈಫ್ ಹೈಟ್ ಸೆಂಟಿಮೀಟರ್ ಇದ್ದಾರೆ. ಸೊ ಎಷ್ಟು ಜನ 8 ಅಂತಂದ್ರೆ 8 ಏನದು ನಂಬರ್ ಆಫ್ ಅಬ್ಸರ್ವೇಷನ್ 8. ಸೊ ಹಸ್ಬೆಂಡ್ CMS ಅಂದ್ರೆ centimeters given. Again height of wife also given. This is the question. Husband we should take as a first variable, wife should take as a second variable. So first variable is x, second variable is y. ಸೊ ಇಲ್ಲಿ ನಾವು ಶಾರ್ಟ್ಕಟ್ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೈಟ್ 164, 176, 178 ಈ ತರ ಇದೆ. ಈ ತರ ಇದ್ದಾಗ ನಾವು ಶಾರ್ಟ್ಕಟ್ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ ಯೂಶುವಲಾಗಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಮೆಥಡ್ ಮಾಡೋಕೆ ಹೋದ್ರೆ ನಿಮಗೆ ಆನ್ಸರ್ ಉಂಟು ಅಲ್ಲಿ ಫಾರ್ಮುಲಾದಲ್ಲಿ ಲ್ಯಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ, ಆ ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ. ಹಾಗಾಗಿ ಈ 2 ಅಥವಾ 3 ಡಿಜಿಟ್ ಅಥವಾ ಅದಕ್ಕಿಂತ ಜಾಸ್ತಿ ಬಂದಾಗ ನಾವು ಶಾರ್ಟ್ಕಟ್ ಮೆಥಡ್ ಹೋಗ್ಬೇಕಾಗುತ್ತೆ. ಶಾರ್ಟ್ಕಟ್ ಮೆಥಡ್, ಲೆಟ್ ಎಕ್ಸ್ ಡಿನೋಟ್ ಹೈಟ್ ಆಫ್ ಹಸ್ಬೆಂಡ್. ನಾನು ಹೇಳಿದ್ದೇನೆ ಫಸ್ಟ್ ಯಾವುದು ವೇರಿಯೇಬಲ್ ಕೊಟ್ಟಿರ್ತಾರೆ ಅದನ್ನು ನಾವು ಎಕ್ಸ್ ಅಂತ ತಗೋಬೇಕು, ಸೆಕೆಂಡ್ ವೇರಿಯೇಬಲ್ ವೈ ಅಂತ ತಗೋಬೇಕು. and y denote height of wives and let u equals x minus a. ಇಲ್ಲಿ ಇದು ಶಾರ್ಟ್ಕಟ್ ಮೆಥಡ್ ಆದ ಕಾರಣ ಇಲ್ಲಿ ಫಾರ್ಮುಲಾ ನೋಡಿ, ಫಾರ್ಮುಲಾ ಯಾವ ತಗೋಬೇಕಂತಂದ್ರೆ ಇದು ಫಾರ್ಮುಲಾ r ಈಕ್ವಲ್ಸ್ n ಇಂಟು ಸಮೇಷನ್ ಯು ವಿ ಎಕ್ಸ್ ವೈ ಇತ್ತಲ್ಲ ಅದನ್ನು ಈ ಯು ವಿ ರಿಪ್ಲೇಸ್ ಮಾಡುತ್ತೆ. ಎಕ್ಸ್ ಇದ್ದ ಜಾಗದಲ್ಲಿ ಯು ತಗೋಬೇಕು, ವೈ ಇದ್ದ ಜಾಗದಲ್ಲಿ ವಿ ತಗೋಬೇಕು. n into summation uv minus summation u into summation v divided by square root of n into summation u square minus summation u whole square into n into summation v square minus summation v whole square. ಸೊ ಇಲ್ಲಿ u ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ಸೆಷನ್ನಲ್ಲಿ u ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 4th ಸೆಷನಲ್ಲೇ ಫಾರ್ಮುಲಾ ಕೊಟ್ಟಿದೆ. ಶಾರ್ಟ್ಕಟ್ ಮೆಥಡಲ್ಲಿ ಅನ್ಗ್ರೂಪ್ ಡೇಟಾ ಆದರೆ ಯುಗೆ ಎಕ್ಸ್ ಮೈನಸ್ ಎ ಅಂತ, ಅದೇ ಗ್ರೂಪ್ ಡೇಟಾ ಆಗಿದ್ರೆ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ ಅಂತ. ಬಟ್ ಇದೇನು ಅನ್ಗ್ರೂಪ್ ಡೇಟಾ, ಬರೀ ಏನು ವೇರಿಯೇಬಲ್ ಎಕ್ಸ್ ಮತ್ತು ವೈ ಕೊಟ್ಟಿದ್ದಾರೆ, ಎಫ್ ಇಲ್ಲ. ಹಾಗಾಗಿ ಇದು ಅನ್ಗ್ರೂಪ್ ಡೇಟಾ. ಅನ್ಗ್ರೂಪ್ ಡೇಟಾದಲ್ಲಿ ಯು ಕ್ಯಾಲ್ಕುಲೇಟ್ ಮಾಡೋದು ಎಕ್ಸ್ ಮೈನಸ್ ಎ ಫಾರ್ಮುಲಾದಲ್ಲಿ. ಸೊ ಇಲ್ಲಿ ನೋಟಲ್ಲಿ ಮೇಲ್ಗಡೆ ಕೊಟ್ಟಿದ್ವಿ ನೋಡಿ, ಎ ಈಕ್ವಲ್ಸ್ ಎಕ್ಸ್ ಮೈನಸ್ ಸಾರಿ ಎ ಅಲ್ಲದು ಯು ಈಕ್ವಲ್ಸ್ ಆಗಬೇಕಿತ್ತು. ಯು ಈಕ್ವಲ್ಸ್ ಎಕ್ಸ್ ಮೈನಸ್ 170. ಇಲ್ಲಿ ಏನು ಈ ಎಕ್ಸ್ ಮೈನಸ್ ಎ ಉಂಟಲ್ಲ ಯು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಎನ ಎಸ್ಯೂಮ್ಡ್ ಮೀನ್ ಇಲ್ಲಿ ಕೊಟ್ಟಂಥದ್ದು ಎಕ್ಸ್ ಕೊಟ್ಟಿದಾರಲ್ಲ ಇದರಿಂದ ಯಾವ್ದಾದ್ರು ಒಂದೊಂದು ತಗೋಬಹುದು, ಅಥವಾ ರ್ಯಾಂಡಮ್ ಆಗಿ ನಾವೇ ಯಾವ್ದು ಬೇಕಾದ್ರೆ ತಗೋಬಹುದು. ಇದೇ ತಗೋಬೇಕಂತ ಯಾವುದೂ ಇಲ್ಲ, ಕಡಿಮೆನೇ ತಗೋಬೇಕು ಜಾಸ್ತಿನೇ ತಗೋಬೇಕಂತ ಏನೂ ಇಲ್ಲ, ಯಾವುದನ್ನು ಬೇಕಾದ್ರೆ ತಗೋಬಹುದು. ಇಲ್ಲಿ ನಾವು ಎ 170 ಅಂತ ತೊಗೊಂಡಿದ್ದೀನಿ, ಅದೇ ನೆಕ್ಸ್ಟ್ ಅದೇ ಥರ ವಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಾಗೇನೆ ವಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಈಕ್ವಲ್ಸ್ ವೈ ಮೈನಸ್ ಏನಲ್ಲಿ ಓಕೆ ಎಕ್ಸ್ ಮೈನಸ್ ಎ ಇತ್ತು, ಈಗ ಎಕ್ಸ್ ಇರೋದಿಲ್ಲ, ಆ ಜಾಗದಲ್ಲಿ ವೈ ಬರುತ್ತೆ, ವೈ ಮೈನಸ್ ಎ. ಇಲ್ಲಿ ಎ ಅಂತ ನಾವು 160 ಎಸ್ಯೂಮ್ ಆಗಿ ತೊಗೊಂಡಿರೋದು, ಇದು ಅಂದಾಜಲ್ಲಿ ತೊಗೊಂಡಿರುವಂಥದ್ದು. ಇಲ್ಲಿ ಕೊಟ್ಟಿದಾರಲ್ಲ ನಂಬರ್, ಇದರಿಂದನೇ ತೊಗೋಬೇಕು ಅದನ್ನು. ಸೊ ಅಲ್ಲಿ ಸೆಕೆಂಡ್ ಕಾಲಮ್ ನೋಡಿ, ಯು ಈಕ್ವಲ್ಸ್ ಎಕ್ಸ್ ಮೈನಸ್ 170.
ಈ ಎಕ್ಸಲ್ಲಿ 164 180 ಇದೆಯಲ್ಲ, ಇದ್ರ ಒಳಗಡೆಯಿಂದ ಯಾವುದು ಬೇಕಾದ್ರೂ ತೊಗೋಬೋದು. ನಾನು 170 ಅಂತ ತೊಗೊಂಡಿದ್ದೀನಿ. ಈಗ ನೋಡಿ, ಎಕ್ಸ್ 164 ಮೈನಸ್ 170 -6 176 ಮೈನಸ್ 170 ಪ್ಲಸ್ 6 178 ಮೈನಸ್ 170 ಪ್ಲಸ್ 8 184 ಮೈನಸ್ 14 ಪ್ಲಸ್ 14 ಸಾರಿ 184 ಮೈನಸ್ 170 14 175 ಮೈನಸ್ 170 ಪ್ಲಸ್ 5 167 ಮೈನಸ್ 170 ಮೈನಸ್ 3 173 ಮೈನಸ್ 170 ಪ್ಲಸ್ 3 180 ಮೈನಸ್ 170 10. ನೆಕ್ಸ್ಟ್ ವಿ ಈಕ್ವಲ್ಸ್ ವೈ ಮೈನಸ್ ಎ. ಈಗ ಎಸ್ಯೂಮ್ಡ್ ಮೀನ್ 160 ಅಂತ ತೊಗೊಂಡಿದ್ದೀವಿ. ನೋಡಿ, ಈಗ ವೈ ಎಷ್ಟು 158 158 ಮೈನಸ್ 160 ಅಂದರೆ ಎಷ್ಟು -2. ನೆಕ್ಸ್ಟ್ 164 ಮೈನಸ್ 160 ಪ್ಲಸ್ 4. ಹಾಗೇನೆ ಎಲ್ಲ ಕಾಲಮ್ ಪೂರ್ತಿ ಮಾಡ್ಕೋಬೇಕು. ಆನಂತರ ಯು ಅನ್ನು ಯು ಸ್ಕ್ವಯರ್ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮಲ್ಲಿ ಯು ಸ್ಕ್ವಯರ್ ನೋಡಿ, -6 ಇಂಟು -6 ಎಷ್ಟು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 ಸ್ಕ್ವಯರ್ ಅಂತಂದರೆ 36. ಅಗೇನ್ 36 ಸ್ಕ್ವಯರ್ 36, 8 ಸ್ಕ್ವಯರ್ ಮೀನ್ಸ್ 64, 14 ಸ್ಕ್ವಯರ್ ಮೀನ್ಸ್ 196, 5 ಸ್ಕ್ವಯರ್ 25, 3 ಸ್ಕ್ವಯರ್ -3 ಇಂಟು -3 ಪ್ಲಸ್ 3 ಪ್ಲಸ್ 9, 3s are 9, then again 3 square 9, 10 square 100. ನೆಕ್ಸ್ಟ್ ಕಾಲಮ್ ವಿ ಸ್ಕ್ವಯರ್. ವಿ ಕಾಲಮ್ ನೋಡಿ, ಅದ್ರದ್ದು ಸ್ಕ್ವಯರ್ ಮಾಡ್ಕೋಬೇಕು. -2 ಇದ್ರೆ 4 ಆಗುತ್ತೆ. 4 ಸ್ಕ್ವಯರ್ 16, 5 ಸ್ಕ್ವಯರ್ 25, 11 ಸ್ಕ್ವಯರ್ 121 ಲೈಕ್ ದಟ್. ಹಾಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಯು ಇಂಟು ವಿ. ಇದು ಫಾರ್ಮೆಟ್ ಆಯಿತಾ, ಅದು ಮರಿಬಾರ್ದು ಈ ಫಾರ್ಮೆಟ್ನ. ಈ ಫಾರ್ಮುಲಾದಲ್ಲಿ ಇದ್ದಂಗೆ ಫಾರ್ಮೆಟ್ನ ಹಾಕೋಬೇಕು. ಯು ಇಂಟು ವಿ. ಯು ನೋಡಿ ಅಲ್ಲಿ -6 ಇಂಟು -2, ಎರಡು ಮೈನಸ್ ಮೈನಸ್ ಇದ್ದ ಕಾರಣ ಪ್ಲಸ್ ಆಗುತ್ತೆ. 6 2s are 12, ದೆನ್ 6 4s are 24, 8 5s are 40, 14 11s are 154, 5 3s are 15. ನೋಡಿ ಇಲ್ಲಿ ಯು ವಿ ಕಾಲಮ್ ಮತ್ತು ಲಾಸ್ಟ್ ಕಾಲಮ್ ನೋಡಿ, -3 4s are -3 ಇಂಟು -4 ಪ್ಲಸ್ 12, 3 3s are 9, 10 9s are 90. ಟೋಟಲ್ ಎಲ್ಲ ಕಾಲಮ್ ಟೋಟಲ್ ಮಾಡ್ಕೋಬೇಕು. ಆಮೇಲೆ ಇದೆಲ್ಲವನ್ನು ಕೂಡ ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. ಎನ್ ಆಲ್ರೆಡಿ ಫಸ್ಟಿಗೆ ಹೇಳಿದೆ. ಎಷ್ಟು ಜನದು ಡೀಟೇಲ್ ಕೊಟ್ಟಿದ್ದು 8 ಇಂಟು ಸಮೇಷನ್ ಯು ವಿ ಟೋಟಲ್ 356 ಮೈನಸ್ ಸಮೇಷನ್ ಯು ಟೋಟಲ್ 37 ಇಂಟು ಸಮೇಷನ್ ವಿ ಟೋಟಲ್ 29 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಅಗೇನ್ 8 ಇಂಟು ಸಿಗ್ಮಾ ಯು ಸ್ಕ್ವೇರ್ 475 ಮೈನಸ್ ಸಿಗ್ಮಾ ಯು 37 ಹೋಲ್ ಸ್ಕ್ವೇರ್ ಇಂಟು ಅಗೇನ್ ಎನ್ 8 ಇಂಟು ಸಿಗ್ಮಾ ವಿ ಸ್ಕ್ವೇರ್ 281 ಮೈನಸ್ ಸಿಗ್ಮಾ ವಿ 29 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 0.9598. ಅಂದರೆ ಇದು ಪ್ಲಸ್ಸಲ್ಲೇ ಇದೆ ನೋಡಿ, ಪ್ಲಸ್ಸಲ್ಲಿದೆ ಮತ್ತು 1ಗೆ ಹತ್ತಿರ ಇದೆ. ಈ ರೀತಿ ಇದ್ದಾಗ ನಾವು ಇದನ್ನು ಹೈ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೊ ದರ್ ಈಸ್ ಅ ಹೈ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ height of husband and height of wives. Okay, we'll see the third problem. Calculate the coefficient of correlation between x and y by using the following data. X information given, y also given. ಸೊ ಇಲ್ಲಿ ಕೂಡ ನೋಡಿ, ಎಕ್ಸ್ ಎಷ್ಟು ಡಿಜಿಟ್ ಇದೆ, 3 ಇದೆ. ವೈ ಕೂಡ ಅಷ್ಟೇ 12.3 12.7 ಈ ಥರ ಇದೆ. ಈ ಥರ ಇದ್ದಾಗ ನೀವು ಶಾರ್ಟ್ಕಟ್ ಮೆಥಡನ್ನೇ ಯೂಸ್ ಮಾಡಿ, 3 ಡಿಜಿಟ್ ಎಲ್ಲ ಬಂದಾಗ. ಇದು ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡಲ್ಲಿ ಫಾರ್ಮುಲಾ ಆರ್ ಈಕ್ವಲ್ಸ್ ಎನ್ ಇಂಟು ಸಮೇಷನ್ ಯು ವಿ ಮೈನಸ್ ಸಮೇಷನ್ ಯು ಇಂಟು ಸಮೇಷನ್ ವಿ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಸಮೇಷನ್ ಯು ಸ್ಕ್ವೇರ್ ಮೈನಸ್ ಸಮೇಷನ್ ಯು ಹೋಲ್ ಸ್ಕ್ವೇರ್ ಇಂಟು ಎನ್ ಇಂಟು ಸಮೇಷನ್ ವಿ ಸ್ಕ್ವೇರ್ ಮೈನಸ್ ಸಮೇಷನ್ ವಿ ಹೋಲ್ ಸ್ಕ್ವೇರ್. ದಟ್ ಈಸ್ ಅ ಫಾರ್ಮುಲಾ. ಈಗ ಯು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ನಾವೇ ಒಂದು ಎಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಈ ಎಕ್ಸ್ ಕಾಲಮ್ 218ರಿಂದ 228 ಇದೆಯಲ್ಲ, ಅದರಿಂದ ಯಾವ್ದಾದ್ರು ಒಂದನ್ನು ತೊಗೋಬೋದು. ಅಥವಾ ಆ ಸಿಮಿಲರ್ ನಂಬರ್ ಯಾವುದಾದ್ರೆ ನೀವು ಅದರಲ್ಲಿ ಇಲ್ಲದೇ ನಂಬರ್ ಕೂಡ ತೊಗೋಬೋದು. ನೆಕ್ಸ್ಟ್ ಅದೇ ಥರ ವೈಗೆ ಕೂಡ ಅಷ್ಟೇ. ವೈ ಕಾಲಮ್ ನೋಡಿ 12.3ಇಂದ 12 ಲಾಸ್ಟ್ 12.0 ಇದೆಯಲ್ಲ, ಇದರೊಳಗಡೆಯಿಂದ ಯಾವ್ದಾದ್ರು ಒಂದು ನಂಬರನ್ನು ಆಯ್ಕೆ ಮಾಡ್ಕೋಬೋದು, ಎ ಅಂತ ಎಸ್ಯೂಮ್ಡ್ ಮೀನ್. ಹಾಗಾಗಿ ಸೊಲ್ಯೂಷನಲ್ಲಿ ನೋಡಿ, ಲೆಟ್ ಸ್ಟಾರ್ಟಿಂಗಲ್ಲೇ ನೋಡ್ಕೊಟ್ಟಿದ್ದೀನಿ. ಯು ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಅಲ್ಲ, ಇಲ್ಲಿ ನಾನು ಎಕ್ಸಲ್ಲಿ 220 ತೊಗೊಂಡಿದ್ದೀನಿ ಎ ಅಂತ. ಅದೇ ವೈಯಲ್ಲಿ 12.0 ತೊಗೊಂಡಿದ್ದೀನಿ. ಈಗ ಫಸ್ಟ್ 2 ಕಾಲಮ್ ಕ್ವಶನಲ್ಲಿ ಕೊಟ್ಟಂಗೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಎಕ್ಸ್ ವೈ ಯು ಎಕ್ಸ್ ಮೈನಸ್ ಎ ಎಸ್ಯೂಮ್ಡ್ ಮೀನ್ ಎ ಅಂತ ನಾವು 220 ತೊಗೊಂಡಿದ್ದೀವಿ. ಈಗ ಯಾವುದು ಎಕ್ಸ್ 218 ಮೈನಸ್ 220 ಮೈನಸ್ 220 ಮೈನಸ್ 220 0, 236 ಮೈನಸ್ 220 ಪ್ಲಸ್ 16. ಹಾಗೇನೆ ಎಲ್ಲವನ್ನು ಕೂಡ ಮಾಡ್ಕೋಬೇಕು. ಅಗೇನ್ ಫೋರ್ತ್ ಕಾಲಮ್ ವೈ ಈಕ್ವಲ್ಸ್ ವೈ ಮೈನಸ್ 12.0. ಈಗ ನೋಡಿ 12.3 ಮೈನಸ್ 12.0 ಪ್ಲಸ್ 0.3, 12.7 ಮೈನಸ್ 12.0 ಪ್ಲಸ್ 0.7, 12.0 ಮೈನಸ್ 12.0 0. ಸೊ ಹಾಗೇನೆ ಎಲ್ಲವನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಯು ಸ್ಕ್ವಯರ್ ಏನು ಮೈನಸ್ ಇದೆಲ್ಲ ಪ್ಲಸ್ ಆಗುತ್ತೆ, ಸ್ಕ್ವಯರ್ ಆಗೋತ್ತಿಗೆ 2 ಸ್ಕ್ವಯರ್ ಮೀನ್ಸ್ 4, 16 ಸ್ಕ್ವಯರ್ 256, 5 ಸ್ಕ್ವಯರ್ 25, 0 ಇದ್ದರೆ 0ನೇ ಬಿಟ್ಬಿಡಿ.
ದೆನ್ 7 ಸ್ಕ್ವೇರ್ 49, 8 ಸ್ಕ್ವೇರ್ 64. ದೆನ್ ವಿ ಸ್ಕ್ವೇರ್, ವಿ ಕಾಲಮ್ ಇದೆ ನೋಡಿ 0.3 ಇದೆಯಲ್ಲ, ಅದನ್ನ ನೀವು 0.3 ಇಂಟು 0.3 ಮಾಡಿದಾಗ 0.09 ಬರುತ್ತೆ. ದೆನ್ 0.7 ಸ್ಕ್ವೇರ್ ಯು ಗೆಟ್ 0.49, 0 ಸ್ಕ್ವೇರ್ 0, 0.2 ಸ್ಕ್ವೇರ್ ಮೀನ್ಸ್ 0.04, ಲೈಕ್ ದಟ್ ಶುಡ್ ಬಿ ಮಲ್ಟಿಪ್ಲೈಡ್. ನೆಕ್ಸ್ಟ್ ಯು ಇಂಟು ವಿ ನೋಡಿ ಅಲ್ಲಿ -2 ಇಂಟು ಪ್ಲಸ್ 0.3 ಈ ರೀತಿ ಇದ್ದಾಗ ಮೈನಸ್ ಆಗುತ್ತೆ. -0.06 ಆರ್ 0.06. 0ಗೆ ಎಷ್ಟೇ ಮಲ್ಟಿಪ್ಲೈ ಮಾಡಿದ್ರು 0ನೇ. 16 ಇಂಟು 0 0ನೇ. 5 ಇಂಟು 0.2 ಮೀನ್ಸ್ 1.00. ಹಾಗೆ ಯು ಇಂಟು ವಿನ ಎಲ್ಲ ಇದು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ನೀವು. ಅದು ವಿ ಆಯಿತಾ, ವಿ ಎಲ್ಲ ಮೇಲ್ಗಡೆ ಕಾಲಮ್ 4ನೇ ಕಾಲಮ್ ವಿ ಈಕ್ವಲ್ಸ್ ಆಗಬೇಕಾಯ್ತು. ವಿ ಈಕ್ವಲ್ಸ್ y ಮೈನಸ್ 12.0 ಅಂತ ಎಲ್ಲವನ್ನು ಟೋಟಲ್ ಮಾಡ್ಕೊಳ್ಳಿ. ಇದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಆರ್ ಈಕ್ವಲ್ಸ್ ಎನ್ ಎಷ್ಟು ಇಲ್ಲಿ 7 ಹೇಗೆ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು ನೋಡಿ ಎಕ್ಸ್ 218ರಿಂದ ಲಾಸ್ಟ್ ತನಕ ನಂಬರ್ ಎಷ್ಟಿದೆ ಅಂತ 1 2 3 4 5 7 ಇದೆ. ಹಾಗೆ 7 ಇಂಟು ಸಮೇಷನ್ ಯು ವಿದು ಟೋಟಲ್ ನೋಡಿ 1.1 ಮೈನಸ್ ಸಮೇಷನ್ ಯು 34 ಇಂಟು 2. ಫಾರ್ಮುಲಾವನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದರೆ ಮೈನಸ್ ಬರ್ತಾ ಇದೆ. -0.7622 ಮೈನಸ್ ಇದೆ. ಆಗ ಇದೇನಾಯಿತು, ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ಸೊ ದರ್ ಈಸ್ ಅ ಹೈ ನೆಗೆಟಿವ್ ಕೋರಿಲೇಷನ್. ಸೊ ಇದೆಲ್ಲ ನಿಮಗೆ 12 ಮಾರ್ಕ್ಸ್ಗೆ ಬರುವಂಥ ಪ್ರಾಬ್ಲಮ್ಸ್. ಎಸ್, ಥ್ಯಾಂಕ್ ಯು.